ಫಸ್ಟ್ ಆಫ್ ಆಲ್ ದುನಿಯಾವಿ ಸರ್ಗೆ ಮತ್ತು ಮಾಧ್ಯಮದವ್ರಿಗೆ ದೊಡ್ಡ ವಂದನೆಗಳು. ಯಾಕಂದರೆ ದುನಿಯಾವಿ ಸರ್ ನಮ್ಮನ್ನು ತೆರೆ ಮೇಲೆ ತೋರಿಸಿದ್ರು. ಅಗೇನ್ ಮೀಡಿಯಾ ಪೀಪಲ್ ನೀವು ಎಲ್ಲರ ಮನೆಗೂ ಸೇರಿಸಿದ್ದೀರ. ಇವತ್ತು ತುಂಬ ಖುಷಿ ಆಗ್ತಾಯಿದೆ. ಮತ್ತು ನಮ್ಮನ್ನು ನಮ್ಮ ಭೀಮಾ ತಂಡ ಭೀಮಾ ಮೂವಿನ ಎಲ್ಲ ಮನೆಗೂ ಸೇರಿಸಿದ್ದೀರಾ. ಇದು ದೊಡ್ಡ ಕೆಲಸ ಅಂದ್ಕೊತೀನಿ. ನಾವು ಕೊಡದೇ ಇರೋ ಕರ್ತವ್ಯನ ಎತ್ತಿ ನೀವು ಮಾಡಿದ್ದೀರಾ. ತುಂಬ ಖುಷಿ ಅನಿಸುತ್ತೆ. ಮೊಬೈಲ್ ಸ್ವಿಚ್ ಆಫ್ ಆಗೋಯ್ತು. ಆ್ಯಕ್ಚುಲಿ ಬೆಳಗ್ಗೆ ಸ್ವಿಚ್ ಆಫ್ ಮಾಡಿದ್ದೆ. ರಿಂಗಾಗಿ ಅಟೆಂಡ್ ಮಾಡೋಕ್ಕಾಗದೆ ಅದು ಸ್ವಿಚ್ ಆಫ್ ಆಗೋಯ್ತು. ಮೊಬೈಲ್ ಇವಾಗ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಮೂವಿ ನೋಡ್ಕೊಂಡು ಬಂದವರೆಲ್ಲನೂ ತುಂಬ ಏನು ಹೇಳೋದು, ಅವರು ಖುಷಿ ಏನೋ ಅವರು ಮನೆ ಮಗ ಗೆದ್ದಂಗೆ. ಸೊ ಹಂಗೆ ದುನಿಯಾವಿ ಸರ್ನ ಹೆಂಗೆ ಹಾರೈಸ್ತಾರೋ ಅದಕ್ಕಿಂತ ದೊಡ್ಡದಾಗಿ ಹಾರೈಸ್ತಾ ಇದ್ದಾರೆ. ತುಂಬ ಖುಷಿ ಅನಿಸುತ್ತೆ. ಇವಾಗ ಏನೋ ನನ್ನ ಫ್ಯಾಮಿಲಿ ಚಿಕ್ಕದಾಗಿತ್ತು ಅಂದ್ಕೊಂಡಿದ್ದೆ. ಇವಾಗ ಕರ್ನಾಟಕದಲ್ಲಿ ಎಲ್ಲ ಫ್ಯಾಮಿಲಿ ನಾನು ಒಬ್ಬ ಮಗ ಅಂದ್ಕೊತೀನಿ. ತುಂಬ ಖುಷಿ ಆಗ್ತದೆ. ಆ್ಯಕ್ಚುಲಿ ಜನ ತುಂಬ ಬ್ಯೂಟಿಫುಲ್ಲಾಗಿ ತುಂಬ ಆಳವಾಗಿ ಅರ್ಥ ಮಾಡಿಕೊಂಡ್ರು ಈ ಕ್ಯಾರೆಕ್ಟ್ರು ಬಗ್ಗೆ. ಆ್ಯಕ್ಚುಲಿ ಆ ಕ್ಯಾರೆಕ್ಟ್ರು ನನಗೂ ಸಂಬಂಧ ಇಲ್ಲ, ಮತ್ತು ಆ ಕ್ಯಾರೆಕ್ಟ್ರನ್ನ ಹೆಂಗೆ ಫೇಸ್ ಮಾಡಬೇಕು ಅಂತ ಇದು ತುಂಬ ಆಳವಾಗಿ ತಿಳಿಸಿದ್ದಾರೆ ದುನಿಯಾವಿ ಸರ್. ಸೊ ಅದನ್ನು ಜನರು ತಗೊಂಡಿದ್ದಾರೆ. ಮತ್ತು ಅಗೇನ್ ನಾನು ಮೀಡಿಯಾಗ ಹೇಳಿದೆ, ನಾನು ಆ್ಯಕ್ಚುಲಿ ನಾವು ರಿವ್ಯೂ ಕೊಡೋದಿಲ್ಲ, ನೋಡ್ಕೊಂಬಂದು ಪೇರೆಂಟ್ಸ್ ರಿವ್ಯೂ ಕೊಡಬೇಕಂತ. ಇದು 100% ಈಗ ಬಂದಿದ್ದು ಫಸ್ಟ್ ಶೋಗೆ ನನಗೆ ರಿವ್ಯೂ ಸಿಕ್ತು. ಸಾರ್ ಜೊತೆ ಇದ್ದೆ, 2-3 ಪೇರೆಂಟ್ಸ್ ಬಂದು ಅಗೇನ್ ಸೇಮ್ ನಿಮ್ಮ ಥರ ಮಾಧ್ಯಮದವರು ಒಬ್ಬ ಲೇಡೀಸ್ ಅವರು ಬಂದು, ಸರ್ ಇವಾಗ ನನ್ನ ಮಗನ ನೋಡೋಣ ಭಯ ಆಗ್ತದೆ ಸರ್, ಅವನ್ನ ಹೆಂಗೆ ನಾನು ಇವಾಗ ಹುಡುಗ ಅಂತ ಹೆಂಗೆ ಬೆಳೆಸೋದು, ನಾನು ಅವನ್ನ ಎಲ್ಲೋ ಕಳಿಸ್ತೀನಿ, ಹೆಂಗೆ ಇದು ಮಾಡ್ತೀನಿ, ನಾನು ಇವಾಗ ಅವನು ಡೌಟ್ ಪಡೋ ಥರ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಸಾರ್ ಹೇಳಿದ್ರು. ನೀವು ಡೌಟ್ ಪಡಬೇಡಿ, ಕಂಟ್ರೋಲ್ ಇಟ್ಕೊಳ್ಳಿ ಅವ್ರನ್ನ ಯಾವುದೇ ಕಾರಣಕ್ಕೂ. ಯಾಕಂದರೆ ನಮ್ಮ ಮಕ್ಕಳು ಹೊರಡೋಗ್ತಾರೆ, ಹೆಂಗೆ ಚೇಂಜ್ ಆಗಿ ಹೊರಡೆ ಬರ್ತಾರಂತ ನಿಮ್ಗೆ ತೋರಿಸಿದ್ದೀವಿ ಸ್ಯಾಂಪಲ್ಲು, ಯಾವ ಥರ ಚೇಂಜ್ ಆಗ್ತಾರೆ, ಏನು ಆಗ್ತಾರೆ ಅಂತ ಹೇಳ್ಬಿಟ್ಟು. ಅವ್ರ ಚಟುವಟಿಕೆಗಳು, ಅವ್ರ ಡ್ರೆಸ್, ಹೇರ್ ಸ್ಟೈಲು, ಡ್ರೆಸ್ಸಿಂಗ್ ಸ್ಟೈಲು ಯಾವ ಥರ ಆ ಚಟಕ್ಕೆ ತಕ್ಕನಂಗೆ ಅದನ್ನು ಚೇಂಜ್ ಆಗುತ್ತೆ. ಸೊ ಅದನ್ನು ತೋರಿಸಿದ್ದೀವಿ. ಖಂಡಿತ ಆ ಥರ ನೋಡಿಕೊಂಡು ನಿಮ್ಮ ಮಕ್ಕಳನ್ನ ಹುಷಾರಾಗಿ ಬೆಳೆಸಿ ಅಂತ ಹೇಳ್ಬಿಟ್ಟು ದೊಡ್ಡ ಅಡ್ವೈಸ್ ಕೊಟ್ಟರು. ಅಗೇನ್ ನಮ್ಮ ಭೀಮಾ ಮೂವಿಗೆ ದೊಡ್ಡ ಸಕ್ಸಸ್ ಅನ್ಕೊತೀನಿ. ಫಸ್ಟು ಏನಿದೆ ತಾಯಿಗಳು ಫಸ್ಟ್ ರಿವ್ಯೂ ಕೊಡಬೇಕು, ಅದು ನಮ್ಗೆ ಸಿಕ್ಬಿಡ್ತು. ಖಂಡಿತ ಖುಷಿ ಅನಿಸುತ್ತೆ. ಅದು ಆ ಮಟ್ಟದಲ್ಲಿ ತುಂಬ ಖುಷಿ ಅನಿಸುತ್ತೆ ನಮಗೆ. ತುಂಬ ಅದೇ ಸರ್, ಇವಾಗ ಆ್ಯಕ್ಚುಲಿ ಯಾರೋ ಸಾರ್ ಹೇಳ್ತಾಯಿದ್ರು ಎಲ್ಲ ವಿಷಯ ಸ್ವಲ್ಪ ಚೇಂಜ್ ಮಾಡಿರಬೇಕು ಅಂತೇಳಿ. ಸಾರ್ ಹೇಳಿದ್ರು ಪ್ರಾಕ್ಟಿಕಲಾಗಿ ಏನು ನಡುತ್ತೆ ಅದನ್ನೇ ತೋರಿಸ್ಬೇಕು, ಸಿನಿಮ್ಯಾಟಿಕ್ ಬೇಡ ಅಂತ ಹೇಳ್ಬಿಟ್ಟು ಯಾರು ಇದ್ರಲ್ಲಿ ಆ್ಯಕ್ಟ್ ಮಾಡಿದಲ್ಲ ಎಲ್ಲ ಬಂದ್ಬಿಟ್ಟು ಆ ಕ್ಯಾರೆಕ್ಟ್ರಾಗೆ ಇಲ್ಲಿಂದ ಬಾಳಿದಾರಲ್ಲ ಈ ಮೂವಿಯಲ್ಲಿ. ಅಗೇನ್ ಈ ಫೈಟು ನಾನು ಏನಕ್ಕೆ ಇಟ್ಟಂದರೆ ಇದೇ ಫ್ಯಾಕ್ಟು. ಇವಾಗ ಯಾರೋ ಒಬ್ಬ ಇವಾಗ ನನ್ನ ಇರೋ ಸೈಜು ಏನೋ ಒಂದು ಇದು ಅವ್ನು ಬಂದು ಒಂದೇಟಿಗೆ ಬೀಳ್ತಾನೆ ಆಡ್ತಾನೆ ಅನ್ನೋದು ನಂಬಕ್ಕಾಗ್ತಿರೋದು. ಇಷ್ಟು ಮೂವಿ ಸೂಪರಾಗಿ ತಕ್ಕೊಂಬಂದ್ಬಿಟ್ಟು ಲಾಸ್ಟಲ್ಲಿ ಅದನ್ನ ಏನಕ್ಕೆ ಡಮ್ಮಿ ಮಾಡಬೇಕು ಅಂತ ಹೇಳ್ಬಿಟ್ಟು ರಿಯಾಲಿಟಿ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಸಾರ್ ಹೊಡೆದು ಹೇಳಿದ್ರಲ್ಲಿ. ಅಗೇನ್ ನಾವು ನಮ್ಮನ್ನು ಬೀಳ್ಸಿರೋದು ನೋಡಿ, ಟೆಕ್ನಿಕಲಿ ಬೀಳ್ಸಿರ್ತಾರೆ, ಆ ಬಲದಿಂದ ಬೀಳ್ಸಿರೋಲ್ಲ. ಸೊ ಅಂದರೆ ನಾವು ಏನಿದೆ ಇವಾಗ ಮೂವಿನೂ ಅಷ್ಟೇ, ಅದನ್ನು ಸಾರ್ಥಕವಾಗಿ ತೊಗೊಬೇಕು. ಟೆಕ್ನಿಕಲಿ ಅವರು ತೊಗೊಂಬರ್ಬೇಕು. ಅವ್ರನ್ನ ಹೊಡೆಯೋದು ಬಡಿಯೋದು ಮತ್ತೊಂದು ಮಾಡಿದೆ ಅವ್ರನ್ನ ಏನು ರಿಯಾಬ್ ಸೆಂಟ್ರ್ ಕಳಿಸಿ ಮಕ್ಕಳನ್ನ ಯಾವ ಥರ ತಿದ್ದಬೇಕು ಅಂತ ಸಿಂಬಲಿಗಾಗಿ ಹೇಳಿದ್ದಾರೆ. ಫೈಟಲ್ಲೂ ನೋಡಿದಿರ್ಬೋದು, ಅವರು ಲೈಫ್ ಜೀವನದಲ್ಲಿ ನೋಡಿರ್ಬೋದು. ಅದು ದೊಡ್ಡ ಮೆಸೇಜ್ ಕೊಟ್ಟಿದ್ದಾರೆ ಸರ್. ತುಂಬ ಜನ ಫೋನ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇವಾಗ ನಮ್ಗೆ ಗೊತ್ತಿರೋರು ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ದಿಲ್ಲ, ನಾನು ಫೇಸ್ಬುಕ್ ಜಾಸ್ತಿ ಯೂಸ್ ಮಾಡ್ತಾ ಇದ್ದಿಲ್ಲ. ಮೂವಿ ಪ್ರಮೋಷನ್ಗೋಸ್ಕರ ಯೂಸ್ ಮಾಡಿದೆ. ಆ ಪ್ರಮೋಷನ್ ಹೆಂಗೆ ಅಂದರೆ ತುಂಬ ದೊಡ್ಡ ಕುಟುಂಬ ಕೊಟ್ಬಿಡ್ತು. ಎಲ್ಲರೂ ಬಂದು ಒಳ್ಳೇದು ಹಾರೈಸ್ತಾ ಇದ್ದಾರೆ, ಎಲ್ಲರೂ ವಿಶೇಷ ಕಳಿಸ್ತಾ ಇದ್ದಾರೆ. ಹಾಗೇನು ಎಲ್ಲರೂ ಫೋನ್ ಮಾಡಿದವರೆಲ್ಲ ಒಂದು 10 ನಿಮಿಷ 15 ನಿಮಿಷ ಮಾತಾಡ್ತಾರೆ. ಸೊ ಒಂದು ಕಾಲ್ 10 ನಿಮಿಷ 15 ನಿಮಿಷ ಅಂದರೆ ಲಿಸ್ಟಲ್ಲಿರೋ ಎಲ್ಲ ಕಾಲ್ ಮಾಡ್ತಾರೆ. ಸೊ ಹಂಗಾಗಿ ನಾನು ಸೈಲೆಂಟ್ ಮಾಡಿದೆ, ಸ್ವಿಚ್ ಆಫ್ ಆಗೋಯ್ತು ಅದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಖಂಡಿತ ನಮಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಸಿನಿಮಾ ಓಡ್ತಾ ಇದೆ, ಇನ್ನೂ ನಿಮ್ಮ ಸಪೋರ್ಟ್ ಬೇಕಾಗುತ್ತೆ ಮೀಡಿಯಾದವ್ರದ್ದು. ಖಂಡಿತ ನಮ್ಗೆ ಇದೇ ಥರ ಸಪೋರ್ಟ್ ಕೊಡ್ತಾರೆ. ಥ್ಯಾಂಕ್ ಯು ಸೊ ಮಚ್. ನಿಮಗೆಲ್ಲ ಗೊತ್ತೇ ಇದೆ, ಎಲ್ಲ ಕಡೆ ಹೌಸ್ಫುಲ್ ಸೋರ್ಸ್ ಇದೆ. ಆಲ್ ಓವರ್ ಬೆಂಗಳೂರು, ಆಲ್ ಓವರ್ ಕರ್ನಾಟಕ. ನಮ್ಮದು ಪೂನಾದಲ್ಲೂ ಕೂಡ ಹೌಸ್ಫುಲ್ ಆಗಿದೆ, ಚೆನ್ನೈ ಹೌಸ್ಫುಲ್ ಆಗಿದೆ, ಬೇರೆ ಎಲ್ಲ ಸ್ಟೇಟಲ್ಲೂ ಕೂಡ ಹೌಸ್ಫುಲ್ ಆಗಿದೆ ಫಸ್ಟ್ ಟೈಮ್. ಇಷ್ಟು ದೊಡ್ಡ ಮಟ್ಟದ ಸಕ್ಸಸ್ಸು ನಮಗೆ ಒಂದು ಭಯ ಇತ್ತು. ಯಾಕೆಂದರೆ ಥಿಯೇಟ್ರ್ಗಳು ಒಂದು 8ರಿಂದ 10 ತಿಂಗಳಿಂದ ಯಾವುದು ಇಲ್ಲದೇ ಜನ ಯಾವ ರೀತಿ ರಿಸೀವ್ ಮಾಡ್ತಾರೆ ಅನ್ನೋದೊಂದು ಭಯ ಇತ್ತು. ಬಂಡವಾಳ ಹಾಕಿದ್ಮೇಲೆ ಭಯನೂ ಇರಬೇಕಲ್ವ. ಹಾಗಾಗಿ ಏನು ಹೇಳೋದು, ಒಂದೇ ವರ್ಡು ಥ್ಯಾಂಕ್ ಯು ಅಂತ ಹೇಳ್ಬೋದು ಅಷ್ಟೇ. ಒಂದು ಚಿಕ್ಕ ಪದ, ಬಟ್ ಆದ್ರೂ ಪದಗಳಿಲ್ಲ. ತುಂಬ ಅಂದರೆ ಈಗ ನನಗೆ ಒಂದು 10 ಕಾಲ್ ಬರ್ತಾನೆ ಇದೆ, ಟಿಕೆಟ್ಗೋಸ್ಕರ ಕಾಲ್ ಬರ್ತಾಯಿದೆ. ನೀವು ಬುಕ್ ಮೈ ಶೋದಲ್ಲಿ ಒಂದು ಟಿಕೆಟ್ ಇಲ್ಲ ಸರ್, ಎಲ್ಲೂ ಇಲ್ಲ. ಇನ್ನು ನಮ್ಮದು ಎಲ್ಲ ಥಿಯೇಟ್ರು ಫುಲ್ ಇದೆ. ಬೆಂಗಳೂರಲ್ಲಿ ಆಲ್ಮೋಸ್ಟ್ ಆಲ್ ಥಿಯೇಟರ್ಸ್, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್, ಆಲ್ ಥಿಯೇಟರ್ಸ್ ಎಲ್ಲ ಫುಲ್ ಇದೆ. ಇದೆಲ್ಲದಕ್ಕೂ ಒಂದೇ ವರ್ಡು ಥ್ಯಾಂಕ್ ಯು ಸೋ ಮಚ್. ಎಲ್ಲ ನಿಮ್ಮ ಸಪೋರ್ಟ್ಗೆ ಅಷ್ಟೇ. ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ, ಆ್ಯಸ್ ಎ ಡಿಸ್ಟ್ರಿಬ್ಯೂಟರ್ ಆಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಈಗ ಏನು ಅಂತ ಅಂದರೆ ಈ ಮೂವಿದು ನಾನು ಕೃಷ್ಣಾಗೆ ಹೇಳಿದ್ದೆ, ಸರ್ ಈ ಸಿನಿಮಾನ ನಾವು ಈ ಡೇಟ್ ಏನಕ್ಕೆ ಮಾಡಬೇಕು ಅಂದರೆ ನನಗೆ ಅದರ್ ಲ್ಯಾಂಗ್ವೇಜ್ ಥಿಯೇಟ್ರುಗಳು ಕೂಡ ಬೇಕು ಅಂತ. ಈಗ ಇಲ್ಲಿ ಸಂಧ್ಯಾ ಅಂತ ಒಂದು ಥಿಯೇಟ್ರಿದೆ, ನನಗೆ ತುಂಬ ಸ್ನೇಹಿತರದು ಮಡಿವಾಳ, ಅಲ್ಲಿ ಸಂಧ್ಯಾ ಅಂತಿದೆ. ಬಿ ನಾರಾಯಣಪುರದಲ್ಲಿ ಪುಷ್ಪಾಂಜಲಿ ಅಂತಿದೆ, ನಮ್ಮದೇ ಅರುಣ ಅಂತಿದೆ ಶ್ರೀರಾಮ್ಪುರದಲ್ಲಿ.
ಅಲ್ಲಿಂದ ಬಂದು ನಿಮಗೆ ಮುಕುಂದ ಅಂತ ಇದೆ, ತುಂಬ ಥಿಯೇಟ್ರ್ಗಳಿದೆ, ಕೆ ಆರ್ ಪುರಮಲ್ಲಿ ಥಿಯೇಟ್ರ್ ಇದೆ. ಎಲ್ಲ ಅದರ್ ಲ್ಯಾಂಗ್ವೇಜ್ ಥಿಯೇಟ್ರಲ್ಲೂ ಈ ಸಿನಿಮಾನ ನಾವು ಪ್ಲೇ ಮಾಡಲೇಬೇಕು. ಯಾಕೆಂದರೆ ಇದು ಯೂನಿವರ್ಸಲ್ ಕಂಟೆಂಟು. ಇದು ನಮಗೆ ಎಕ್ಸ್ಪೆಕ್ಟೇಷನ್ ಇದ್ದೆ. ನಾನು ಅಲ್ಲೆಲ್ಲ ಇದನ್ನು ಈಗ ಸಿನಿಮಾ ಹೌಸ್ಫುಲ್ ಆಗಿದೆ, ಹಾಗಾಗಿ ನಾಳೆಯಿಂದ ಹಾಕ್ತೀನಿ ಎಲ್ಲ ಇದನ್ನು ಪ್ಲ್ಯಾನ್ ಮಾಡಿ 1 ವೀಕ್ ಬಿಫೋರೇ ಬಿ ನಾರಾಯಣಪುರ ಥಿಯೇಟ್ರ್ ಓನರ್ ಏನು ಸಿನಿಮಾ ಕೇಳಿಲ್ಲ, ನಾನೇ ಕರೆಸಿ ಅಣ್ಣ ನೀವು ಈ ಸಿನಿಮಾನ ದಯವಿಟ್ಟು ಅಲ್ಲಿ ಪ್ಲೇ ಮಾಡಿ, ಈ ಸಿನಿಮಾ ತುಂಬ ಚೆನ್ನಾಗಿ ಹೋಗುತ್ತೆ ಅಂತೇಳಿ ಇವಾಗ ಫುಲ್ಲಾಗಿದೆ ಅಲ್ಲಿ. ಏಕೆ ಅಂತ ಅಂದರೆ ಈ ಕಂಟೆಂಟ್ ಬಂದು ನಿಮಗೆ ಇದು ಯೂನಿವರ್ಸಲ್ ಕಂಟೆಂಟ್, ದೇರ್ ಇಸ್ ನೋ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂತ ಹೇಳ್ಬೋದು ಇದಕ್ಕೆ. ಹಾಗಾಗಿ ಇದು ನಮಗೆ ಎಕ್ಸ್ಪೆಕ್ಟೆಡು. ಎಲ್ಲ ಲ್ಯಾಂಗ್ವೇಜಲ್ಲೂ ಸಿನಿಮಾ ಹೋಗುತ್ತೆ, ಬಟ್ ಈ ಮಟ್ಟಕ್ಕೆ ಹೋಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಇದು ಎಲ್ಲ ಲ್ಯಾಂಗ್ವೇಜಲ್ಲಿ ಹೋಗುತ್ತೆ ಅಂತ ಒಂದು ಗೊತ್ತಿತ್ತು, ಒಂದು ಪ್ರಿಡಿಕ್ಷನ್ ಮಾಡಿದ್ದೆ ನಾನು. ಹಾಗಾಗಿ ಇದನ್ನೆಲ್ಲರೂ ಕರೆದು ನಾನು ಸಿನಿಮಾ ಕೊಟ್ಟಿದ್ದೆ. ಅಲ್ಲ, ಕಂಟೆಂಟ್ ತಾನಾಗೆ ನಮಗೆ ಪ್ಯಾನ್ ಇಂಡಿಯಾ ನಂಬಿಕೆ ಇಲ್ಲ. ಅಂದರೆ ಸಿನಿಮಾನ ಪ್ಯಾನ್ ಇಂಡಿಯಾ ಮಾಡೋದಕ್ಕೆ ಕರೆಕ್ಟ್ ಆಟೋಮೆಟಿಕಲಿ ಜನ ರಿಸೀವ್ ಮಾಡಿದ್ರೆ ಅದು ಪ್ಯಾನ್ ಇಂಡಿಯಾ. ನಾವು ಮಾಡೋಕ್ಕಿಂತ ತಾನಾಗಿ ಆಗಬೇಕು. ಲೈಕ್ ಇವಾಗ ನಾನು ಜಸ್ಟ್ ಇವಾಗ ನನಗೆ ಖುಷಿ ಆಯಿತು, ಚೆನ್ನೈ ಪುಣೆ ಎಲ್ಲ ಹೌಸ್ಫುಲ್ ಅಂತ. ಅಂದರೆ ಗುಡ್ ಡೆವಲಪ್ಮೆಂಟ್. ಅಂದರೆ ಕನ್ನಡ ಸಿನಿಮಾಗೆ ಎಲ್ಲ ಕಡೆನೂ ಇಷ್ಟು ಒಂದು ಪ್ರಶಂಸೆ ಇದೆ, ಮತ್ತು ಅದಕ್ಕೆ ಆದಂಥ ಒಂದು ಸ್ಥಾನಮಾನ ಇದೆ. ಇದ್ರ ಜೊತೆಗೆ ಆಡಿಯನ್ಸ್ ಎನಿ ಲ್ಯಾಂಗ್ವೇಜ್, ಎಸ್ಪೆಷಲಿ ನಮ್ಮ ಕನ್ನಡದವರಂತೂ ತುಂಬ ಬುದ್ಧಿವಂತರು ಸಿನಿಮಾ ವಿಚಾರದಲ್ಲಿ ನೋಡೋ ಇದರಲ್ಲಿ. ಒಳ್ಳೆ ಸಿನಿಮಾ, ಒಳ್ಳೆ ಕಂಟೆಂಟು, ಆಮೇಲೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಇತ್ತು, ಏನೋ ಒಂದು ಇತ್ತು ಫ್ಯಾಕ್ಟರ್ ಅಂದರೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಸೊ ಬಂದೇ ಬರ್ತಾರೆ. ಸೊ ಆ ರೀತಿ ಬೇರೆ ಕಡೆನೂ ಹೌಸ್ಫುಲ್ ಆಗ್ತಿರೋದು ಖುಷಿ ಆಗ್ತಾ ಇದೆ. ಸರ್, ಎಂಟೈರ್ ಇಂಡಸ್ಟ್ರಿದು ಒಂದೇ ಹಾರೈಕೆ ಇದ್ದಿದ್ದು, ಭೀಮಾ ವರ್ಕ್ ಆಗಬೇಕು. ಭೀಮಾ ವರ್ಕ್ ಆದರೆ ಎಲ್ಲರಿಗೂ ಒಂದು ಲೈಫ್ ಅಂತ. ನಾವು ಆ್ಯಕ್ಚುಲಿ ಏನು ಮಾಡ್ತೀವಿ, ಮೇಯ್ನ್ ಮಾತ್ರ ನೋಡ್ತೀವಿ, ಪ್ರೊಡ್ಯೂಸರ್ ನೋಡ್ತೀವಿ, ಹೀರೋ ನೋಡ್ತೀವಿ, ಡೈರೆಕ್ಟರ್ ನೋಡ್ತೀವಿ, ಅಲ್ಲಿ ವರ್ಕ್ ಮಾಡೋ ಟೆಕ್ನಿಷಿಯನ್ಸ್ನ. ಬಟ್ ಹಿಂದೆ ಇರೋ ತುಂಬ ಜನ ಇದ್ದಾರೆ. ಒಂದು ಥಿಯೇಟ್ರ್ ಅಂತ ಬಂದೆ, ಆ ಎಕ್ಸಿಬಿಟರು, ಅಲ್ಲಿ ಕೆಲಸ ಮಾಡೋ ಹುಡುಗರು, ಆಮೇಲೆ ಈ ಶೋ ಇದ್ದಾಗ ರೆಪ್ರೆಸೆಂಟೇಟಿವ್ ಅಂತ ಒಬ್ಬ ಹುಡುಗ ಇರ್ತಾನೆ, ಅವ್ರುಗಳು. ಸೊ ಪ್ರತಿಯೊಬ್ಬರು ಕೂಡ ಮ್ಯಾಟರ್ ಆಗ್ತಾರೆ. ಸೊ ಇದು ಇಷ್ಟು ಜನ ನಿಂತಿರೋಂಥ ಒಂದು ವೆರಿ ಬಿಗ್ ಇಂಡಸ್ಟ್ರಿ ಇದು. ಸೊ ಏನಾಗಿತ್ತು, ಒಂದು 8 ಮಂತ್ಸಿಂದ ಯಾವುದು ಸಿನಿಮಾಗಳಷ್ಟು ಮಟ್ಟಿಗೆ ನಿರೀಕ್ಷೆ ಇರಲಿಲ್ಲ, ನಿರೀಕ್ಷೆನೂ ಕೂಡ ಇದು ಮಾಡಿರಲಿಲ್ಲ. ಸೊ ಭೀಮಾ ಅದನ್ನು ಮಾಡಿದೆ. ಎಲ್ಲರೂ ನಮಗೆ ಮುಂಚೆ ನಿಮ್ಗಳ ಜೊತೆ ಇಂಟರ್ವ್ಯೂ ಮಾಡುವಾಗ ರಿಲೀಸ್ ಮುಂಚೆ ನೀವೆಲ್ಲ ಇದೇ ಕ್ವೆಶನ್ ಕೇಳ್ತಾ ಇದ್ರಿ, ಜನನ ಕರೆಸ್ತೀರಾ, ಬರ್ತಾರೆ ಥಿಯೇಟ್ರಿಗೆ ಅಂತ ಭಯ ಆಗೋದು. ಬಟ್ ಇವತ್ತು ನೆಮ್ಮದಿಯಾಗಿ ಸಮಾಧಾನವಾಗಿ ಹೇಳ್ತೀವಿ, 100% ತುಂಬ ದೊಡ್ಡ ಓಪನಿಂಗ್ ಸಿಕ್ಕಿದೆ. ಸೊ ಈಗಂತೂ ಈವ್ನಿಂಗಿಂದ ಅಂತೂ ನಮಗೆ ಎಲ್ಲ ಹೌಸ್ಫುಲ್ ಇಲ್ಲ ಹೌಸ್ಫುಲ್ ಬರೀ ವೀಡಿಯೋಗಳು, ತುಂಬ ಕಡೆಯಿಂದ ವೀಡಿಯೋಸ್ ಬರ್ತಾ ಇದೆ, ಬ್ಲ್ಯಾಕ್ ಟಿಕೆಟ್ಸ್ ಸೇಲ್ ಆಗ್ತಿರೋದು ಅಂತ ಅಂದ್ಬಿಟ್ಟು. ಸೊ ಇದೆಲ್ಲ ಕೇಳ್ತಾ ಇದ್ವಿ ತುಂಬ ಮುಂಚೆ, ಬಟ್ ಇವಾಗ ಮತ್ತೆ ಅದಾಗಿರೋದು ಒಂದು ತುಂಬ ಖುಷಿ ಕೊಡ್ತಾ ಇದೆ. ಯಾಕೆ ಯಾವಾಗಲೂ ಕಲೆಕ್ಷನ್ ಇಷ್ಟೊಂದು ಹೌಸ್ಫುಲ್ ಆಗ್ತಿದೆ, ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನೀವು ವೀಡಿಯೋಗಳೇ ತೆಗೆದು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಎಷ್ಟು ಥಿಯೇಟ್ರ್ ಹೌಸ್ಫುಲ್ ಆಗಿದೆ, ಎಷ್ಟು ಸೀಟ್ಸ್ ಇದೆ, 200 ರೂಪಾಯಿ, 150 ರೂಪಾಯಿ, 200 ರೂಪಾಯಿ ಥರ ಲೆಕ್ಕ ಹಾಕೊಂಡು ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಬೆಸ್ಟ್. ಇಲ್ಲ ಅಯ್ಯೋ ಆ ಥರ ಎಲ್ಲ ಏನಿಲ್ಲ ಅವರು. ಯಾಕೆಂದರೆ ನಾನು ಪ್ರೀ ರಿಲೀಸ್ ಈವೆಂಟಲ್ಲೂ ಅವತ್ತು ಹೇಳಿದ್ದೆ, ಬೇಕಾದ್ರೆ ನೀವು ಅದು ಅಂದು ಇಂದು ಅಂತ 2 ಭಾಗ ಮಾಡಾಕ್ತಿರಲ್ಲ, ಅದು ಬೇಕಾದ್ರೆ ನೋಡಿ. ನಾನು ಅವತ್ತು ಹೇಳಿದ್ದೆ ಸಕ್ಸಸ್ ಮೀಟಲ್ಲಿ ಮಾಡೋಣ. ಆಮೇಲೆ ಭೀಮಾನ ಇಷ್ಟು ಈ ವೇದಿಕೆಯಲ್ಲಿ ಬಂದಿದ್ದಂಥ ಅತಿಥಿಗಳು ಹೇಳಿದ್ರು, ಜಗದೀಶ್ ತುಂಬ ರಿಸ್ಕ್ ತಗೊಂಡು ಮಾತಾಡಿಕೊಂಡು ಎಲ್ಲ ಮಾಡ್ತಾ ಇದ್ದಾರೆ ಅಂತೆಲ್ಲ. ಅದೆಲ್ಲ ಒಂದು ಮಿನಿಮಮ್ ಕ್ಯಾಲ್ಕುಲೇಷನ್ ಮಾಡಿರ್ತೀವಿ ಸರ್. ಯಾಕೆ ಅಂತಂದರೆ ಗೆದ್ದಾದ ಮೇಲೆ ಮಾತಾಡೋದು ಅಂತ ಅಲ್ಲ, ಒಂದು ಮಿನಿಮಮ್ ಕ್ಯಾಲ್ಕುಲೇಷನಲ್ಲಿ ಮಾಡಿರ್ತೀವಿ. ಅವತ್ತು ಇದೇ ಸ್ಮೈಲ್, ಇವಾಗಲೂ ಇದೇ ಸ್ಮೈಲ್. ಅಯ್ಯೋ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಈಗ ನಾವು ಎಸ್ ಅಂದರೂ ತಪ್ಪು, ನೋ ಅಂದರೂ ತಪ್ಪು. ಯಾಕೆ ಅಂತ ಅಂದರೆ ದಟ್ ಈಸ್ ಕಂಪ್ಲೀಟ್ ಲೆಫ್ಟ್ ಟು ವಿಜಯ್ ಸರ್.